ಹೋಮ್ ಟೂರ್ ವಿಡಿಯೋ ಮಾಡೋದ ಅಂತ ಇದ್ದೀನಿ. ವಿರಾಟ್ ಕೊಹ್ಲಿ ಬೀಟ್ ಹೊಡಿಬೋದು ನಾವು. ಸ್ಪ್ರೈಟ್ ನೋಡಿ ಗೈಸ್ ನೋಡಿ ಗೈಸ್, ಚುರ್ಮುರಿ ರೆಡಿ ಆಗೈತೆ. ಗುಲ್ಕನ್ನು ಮತ್ತು ಇದು ಬ್ರೆಡ್ಡು. ಪಾನಿಪುರಿ ಮಾಡೋಕ್ಕೆ ಒಂದು ಎಷ್ಟು ಕೆ ಜಿ ಇರ್ಬೋದು ಸರ್ ಇದು? ಚೆನ್ನಾಗಿ ತಿಂದು ಟಯರ್ಡ್ ಆಗ್ಬಿಟ್ಟವಳೆ. ಮೈ ಇಂಗ್ಲೀಷ್ ಈಸ್ ಸೂಪರ್, ಪ್ಲೀಸ್ ಕಮೆಂಟ್ ಹಿಯರ್. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಇವತ್ತು. ನಮ್ಮ ಮನೆ ಹೋಮ್ ಟೂರ್ ವಿಡಿಯೋ ಮಾಡೋದ ಅಂತ ಇದ್ದೀನಿ ಗೈಸ್. ಅದಕ್ಕೆ ಇವಾಗ ನಮ್ಮ ಮನೆ ಎಲ್ಲ ಕ್ಲಿಯರಾಗಿ ತೋರಿಸ್ಬೇಕು ನಿಮಗೆ ಗೈಸ್. ಹೋಮ್ ಟೂರ್ ಮಾಡಬೇಕು ಗೈಸ್. ಬನ್ನಿ ಗೈಸ್, ನಮ್ಮ ಮನೆ ಎಲ್ಲ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ನಿಮಗೆ. ಫಸ್ಟು ಬಲ್ಗಲಿಕ್ಕಿ ಎಂಟರ್ ಆಗೋದ ಮನೆ ಒಳಗೆ ಗೈಸ್. ಇದು ಬಾಗಿಲು ಪಕ್ಕ ಬಂದ ತಕ್ಷಣ ಮಿರರು, ಮತ್ತು ಆಮೇಲೆ ಇದೆಲ್ಲ ಹಾಲು. ಇದು ನಮ್ಮ ಮಮ್ಮಿ ಬಟ್ಟೆ ಹೊಲಿಯೋ ಮಿಷನ್ ಇದು. ಮತ್ತು ಇದು ನನ್ನ ಸೈಕಲ್ಲು. ಇಲ್ಲಿ ನಮ್ಮ ಅಮ್ಮ ಮಲಗೋದು, ನಮ್ಮ ಅಜ್ಜಿ ಅಂದರೆ. ಇಲ್ಲಿ ನಾವು ಮಲಗೋದು ಎಲ್ಲರೂ ಇಲ್ಲಿ. ಇದು ನಮ್ಮ ಟಿ ವಿ ಗೈಸ್. ಮತ್ತು ಇದು ಅಡುಗೆ ಮನೆ ಗೈಸ್. ನೋಡಿ ಹೆಂಗಿದೆ ಅಂತ. ಗೈಸ್ ಮತ್ತು ಇದು ದೇವ್ರ ಮನೆ, ಅದ್ರ ಪಕ್ಕದಲ್ಲೇ ನೋಡಿ ಗೈಸ್. ಏನೇನು ಇಟ್ಟರೆ ಇಂಥ ಈಶ್ವರ, ಗಣೇಶ, ಸುಖಿ ಈಶ್ವರಪ್ಪ ನಿಂತಿದ್ದಾರೆ ಗೈಸ್. ಇದು ನಮ್ಮ ಅಪ್ಪ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದಾಗ ಅನಿಸಿದ್ದು ಬ್ಯಾಕ್ ಸೈಡು. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ಗೈಸ್. ಮತ್ತು ಇದು ಗೆಸ್ಟ್ ರೂಮ್ ಇದು, ಬಟ್ ಇವಾಗ ಸ್ಟೋರ್ ರೂಮ್ ಆಗಿಬಿಟ್ಟೈತೆ ನೋಡಿ ಗೈಸ್. ಗೈಸ್ ಇದು ಫ್ರಿಜ್ಜು ಅಂಗಡಿಗೆ ಅಂತ ತಂದು ವ್ಯಾಪಾರ ಆಗಲ್ಲ ಅಂತ ಇಲ್ಲೇ ಮಡಗಿದ್ದೀವಿ. ಇದು ನಮ್ಮ ರೂಮು ಮಲ್ಗಕ್ಕೆ. ನೋಡಿ ಗೈಸ್ ಹೆಂಗೈತೆ ಗೈಸ್. ಮತ್ತು ಇದು ಕೊಟ್ಟಿಗೆ, ಹಸುಗಳನ್ನ ಕಟ್ಟಾಕೋಕ್ಕೆ ಇದು ಗೈಸ್. ಇಷ್ಟೇ ನಮ್ಮ ಮನೆ, ಚಿಕ್ಕದಾಗಿ ಚೊಕ್ಕದಾಗೈತೆ. ವಿಡಿಯೋಲಿ ಏನಾದರೂ ತಪ್ಪಾಗಿ ಏನಾದರೂ ಇದ್ದರೆ ಕ್ಷಮಿಸಿ ಗೈಸ್. ಅರ್ಥೋಗಿದೆ ಗೈಸ್. ಇದು ನಮ್ಮ ಅಟ್ಟದ ಮೇಲೆ ಹೋಗೋಕ್ಕೆ ಆಗಲೇ ಮಾಡಿಸಿ ಇದನ್ನ ಅಟ್ಟನ ಒಂದು 5-6 ವರ್ಷ ಆಯಿತು ಗೈಸ್. ಹೆಂಗಿದೆ ಎಲ್ಲ ಕ್ಲೀನ್ ಮಾಡಿಲ್ಲ, ಬೇಜಾರು ಮಾಡ್ಕೊಬೇಡಿ ನೋಡಿ ಗೈಸ್. ಇದು ನಮ್ಮ ಪೂರ್ತಿ ಅಟ್ಟ. ಇದು ಕೊಟ್ಟಿಗೆ ಸೈಡ್. ಇದು ಅದೇ ಕೆಳಗೆ ಕೊಟ್ಟಿಗೆ ತೋರಿಸಿದ್ನಲ್ಲ, ಅದು ಇಲ್ಲಿ ನಾನು ನಿಂತಿರೋದು ಪ್ರೆಸೆಂಟ್ ಕೆಳಗಿದೆ. ಈ ಗೋಡೆಯಿಂದ ಈ ಕಡೆ ಹಾಲು. ಇಲ್ಲಿ ಕಿಟಕಿ ಎಲ್ಲ ಸದ್ಲಿ ಕಟ್ಬಿಟ್ಟೈತೆ. ಇಲ್ಲಿ ತಗರೆ ನಮ್ಮ ಅಂಗಡಿ ಕಾಣ್ತದೆ ನೋಡಿ ಗೈಸಲ್ಲಿ. ಗೈಸ್ ನಮ್ಮ ಅಪ್ಪ ಮತ್ತು ನಮ್ಮಮ್ಮ ಅಲ್ಲಿಗೆ ಹುಣ್ಸೆಹಣ್ಣು ಬಡಿಯೋಕೆ ಹೋಗೋರೆ ನಮ್ಮ ಹೊಲಕ್ಕೆ. ನಾನು ಹೋಗ್ಬೇಕು ಅಲ್ಲಿಗೆ ಇವಾಗ. ಹಾಡು ಹಿಡ್ಕೊಂಡು ಹೋಗ್ಬೇಕು. ನಮ್ದು ಸ್ಕೂಲ್ಗೆ ಹೋಗೋಳು ಎಕ್ಸಾಮ್ ಬರೆಯೋಕ್ಕೆ. ಇವತ್ತು ಎಕ್ಸಾಮ್ ಆಯ್ತಂತೆ ಅವ್ರಿಗೆ ಗೈಸ್. ಇವಾಗ ಬೀಗ ಲಾಕ್ ಮಾಡ್ಕೊಂಡು ಬೀಗ ಹಾಕ್ಕೊಂಡು ಹೋಗ್ಬೇಕು. ಹಾಡಿಟ್ಕೊಂಡು ಇಷ್ಟು ಲೈಟೆಲ್ಲ ಕೆಡಿಸ್ಬಿಡ್ತೀನಿ ವಿಡಿಯೋ ಮಾಡೋಕ್ಕೆ ಅಂತ ಹಾಕಿದೆ.
ಬಾಯ್ ಬಾಯ್ ಮನೆ. ಗೈಸ್ ಆದಷ್ಟು ಬೇಗ 100 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ ಗೈಸ್. ಇನ್ಸ್ಟಾಗ್ರಾಮಲ್ಲಿ 200 ಫಾಲೋವರ್ಸ್ ಕಂಪ್ಲೀಟ್ ಆಗಬೇಕು ಫಾಸ್ಟಾಗಿ. ಗೈಸ್ ನಮ್ಮ ಕರ ನೋಡಿ ಹೆಂಗೆ ಬಂದೈತೆ. ಇದು ನಮ್ಮ ಬೈಕ್ ಗೈಸ್. ಇಲ್ಲೇ ಪ್ರಾಕ್ಟೀಸ್ ಮಾಡೋದು ಈ ಬಾಲಲ್ಲೇ ಹೊಡೆದು. ಗೈಸ್ ಇವಾಗ ಆಡಿಟ್ಕೊಂಡು ಹುಣಸೆಹಣ್ಣು ಐತಕ್ಕೆ ಹೋಗ್ಬೇಕು ನೋಡಿ ಗೈಸ್. ಅಲ್ಲಿ ನಿಂತಿರೋದು ನಮ್ಮದೇ ಇಲ್ಲಿ ನಿಂತಿರೋದು ನಮ್ಮದೇ ತಿರ್ಗಿ ಇದೊಂದು ನಮ್ಮದೇ ತಿರ್ಗಿ ಇದೊಂದು ನಮ್ಮದೇ ಕರ ಗೈಸ್. ಇವಾಗ ಆಡಿಟ್ಕೊಂಡು ಹುಣಸೆಹಣ್ಣು ಹಾಕಿ ನಾನು ಹೋಗ್ಬೇಕು ಗೈಸ್. ನಮ್ಮ ಅಪ್ಪ ಬಿಡಿತಾ ಇದೆ ಹುಣಸೆಹಣ್ಣು. ಮಮ್ಮಿ ಆಲ್ರೆಡಿ ಆಯಕ್ಕೆ ಹೋಗೈತೆ. ನಾವು ವೀಡಿಯೋ ಮಾಡಬೇಕು ಅಂತ ಮನೇಲೇ ಉಳ್ಕೊಂಡೆ ಗೈಸ್. ಇವಾಗ ಹಾಡನ್ನ ಇಟ್ಕೊಂಡು ಹೋಯ್ತಾ ಇದ್ದೀನಿ ಹೊಲ್ದ ಹತ್ರ ನೋಡಿ. ನಮ್ಮ ವಾತನ ರಾಮು ಅಂತ ಹೆಸರಿಟ್ಟಿದ್ದೀನಿ ಇದಕ್ಕೆ. ಈಗ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಾಕಿದ್ನಲ್ಲ, ಹೆಸರು ಕಮೆಂಟ್ ಮಾಡಿ ಅಂತ. ಈಗ ಆಲ್ರೆಡಿ ಎಲ್ಲ ಏನೇನೋ ಕಮೆಂಟ್ ಮಾಡ್ತೀರ, ಅದಕ್ಕೆ ರಾಮು ಅಂತ ಹೆಸರಿಟ್ಟೀನಿ ಗೈಸ್. ಇನ್ಮೇಲಾದರೂ ವಾರಕ್ಕೆ 2-3 ವೀಡಿಯೋ ಬಿಡೋ ಥರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ ಗೈಸ್. ವೀಡಿಯೋ ಮಾಡೋಕ್ಕೆ ಕ್ಯಾಮ್ರಾ ಚೆನ್ನಾಗಿಲ್ಲ, ಮೊಬೈಲು ಲೋ ಸ್ಟೋರೇಜು, ಲೋ ರ್ಯಾಮು, ಅದಕ್ಕೆ ವೀಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾಯಿಲ್ಲ ಮೊಬೈಲು. ಇವಾಗಲೇ ಹ್ಯಾಂಗ್ ಥರ ಆಯ್ತೈತೆ ಕ್ಯಾಮ್ರಾ, ಅದಕ್ಕೆ ಓಡ್ಬಿಡ್ತವೆ. ನಾವು ಹುಣ್ಸೆಹಣ್ಣು ಆಯ್ತಿದ್ದು ಓಡ್ಕೊಂಬಿಟ್ಟು ಹಾಡುಗಳು. ಅದಕ್ಕೆ ಸೊಪ್ಪು ತಗೊಂಡು ಹೋಗಿ ಕಟ್ಟಾಕ್ಬಿಟ್ಟು ಹುಣ್ಸೆಹಣ್ಣು ಮೂಟೆ ತರಕ್ಕೆ ಹೋಗಿ ಗಾಡಿ ಎತ್ಕೊಂಡು ಬರ್ತಾರೆ. ನಮ್ಮ ಹಾಡುಮರಿಗೆ ಇದು ಸೊಪ್ಪು, ಹುಣ್ಸೆಹಣ್ಣು ಸೊಪ್ಪು ಅದ ಇದೇ ಇರಬೇಕು. ಒಂದೇ ಮೂಟೆ ಗೈಸ್. ಹುಣಸೆಹಣ್ಣು ಮೂಟೆ ತಂದು ಯಾಕಾಯ್ತು ಗೈಸ್? ಕೀನ ನಮ್ಮ ಗಾಡಿದು ಇಲ್ಲಿ ಹಾಕಿರ್ತೀನಿ. ಯಾರಾದರೂ ಬಂದು ಹೋಗ್ಬೇಡಿ, ಹೋಗ್ಬೇಡಿ. ಯಾರು ಹೋಗೋರನ್ನ ನೋಡ್ಬಿಟ್ಟು ನಂಗೆ ಕಂಪ್ಲೇಂಟ್ ಮಾಡಿ ಗೈಸ್. ಇವಾಗ ಬಲ್ತಾವೆ ಬಂದು 1-2 ನಿಮಿಷ ಕ್ರಿಕೆಟ್ ಆಡಿ ಇವಾಗ ಮನಿಕೊಂಡಿದ್ದೀನಿ ಗೈಸ್. ರೆಸ್ಟ್, ಟಯರ್ಡ್ ಆಗಿರೋ. ನಮ್ಮ ಮಮ್ಮಿ ಬೈತಾ ಇದೆ, ಹಿಂಗಿನ ಮೆಂಟ್ಲ ಹಿಂಗೆ ಮಾಡ್ತಾ ಇದೀಯಲ್ಲ ವಿಡಿಯೋವ ಅಂತ ಗೈಸ್. ಇನ್ನು ಆಟ ಆಡೋಕ್ಕೆ ಯಾರು ಬಂದಿಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ. ಇದೇ ಅವರ್ ನ್ಯೂ ಗ್ರೌಂಡ್, ಕ್ರಿಕೆಟ್ ಆಡೋಕ್ಕೆ ಇದೇ ಗ್ರೌಂಡು ಗೈಸ್. ನಮ್ಮೂರಲ್ಲಿ ನಾಟಕ ನಡೀತು, ದಕ್ಷ ಯಜ್ಞ ಅಂತ. ನಾಟಕಕ್ಕೋಸ್ಕರ ಇದು ಕ್ಲೀನ್ ಮಾಡೋರು. ಮೊದಲೇ ನಮ್ಮದು ಹಳೆ ವಿಡಿಯೋದಲ್ಲಿ ನೋಡಿರ್ತೀರಿ ಹೆಂಗಿತ್ತು ಅಂತ, ಮಳೆಗಳೆಲ್ಲ ಅಲ್ಲಿ. ಇಲ್ಲಿ ಗೈಸ್ ನಾಟಕ ಇದು. ಸೇರಿದ್ರು 12 ಜನ. ಮರದ ಬುಡದ ಹತ್ರ ಬ್ಯಾಟಿಂಗ್ ಆಡಿದ್ರೆ ಅಲ್ಲಿ ಕಾಣಿಸ್ತೈತಲ್ಲ, ಅಲ್ಲಿ ಬೌಂಡ್ರಿ, ಅದೇ 6-4 ಗೈಸ್. ನಾವು ಚಿನ್ನಸ್ವಾಮಿ ಸ್ಟೇಡಿಯಂ ದೂರ ಆಡ್ತಾವೆ ನೋಡಿ ಗೈಸ್. ಹಿಂಗಿರ್ಬೇಕು. ವಿರಾಟ್ ಕೊಹ್ಲಿ ಬೀಟ್ ಹೊಡಿಬೋದು ನಾವು. ಸ್ಪ್ರೈಟ್ ಎತ್ಕೊಬಿಡ್ತೀನಿ ಅನ್ನೋದು.
ಸ್ಪ್ರೈಟ್ ನೋಡಿ ಗೈಸ್, ಸ್ಪ್ರೈಟ್ ಕುಡೀರಿ ಎಷ್ಟು ನೋಡಿ ಚುರ್ಮುರಿ ಮಾಡ್ತಾರೆ ನಮ್ಮ ಮಮ್ಮಿ, ಚೆನ್ನಾಗಿ ರೆಡಿ ಮಾಡ್ಕೊಂಡರಿ ನೋಡಿ. ಇದು ಕ್ಯಾರೆಟು, ಇಲ್ಲಿ ಟೊಮೊಟೊ, ಇಲ್ಲಿ ಸೊಪ್ಪು, ಇಲ್ಲಿ ಈರುಳ್ಳಿ, ಇದು ರೋಸ್ಟೆಡ್ ಪುರಿಕರ, ಇಲ್ಲಿ ಕಾಫಿ ಕಾಯಿಸ್ತೈತಿ. ಚುರ್ಮುರಿ ಆದ್ಮೇಲೆ ಚುರ್ಮುರಿ ತಿಂತಾ ಇರೋದು ಗೈಸ್. ಗೈಸ್ ನೋಡಿ ಅಂಗಡಿ ವ್ಯಾಪಾರ ಮಾಡ್ತಾವಳೆ, ಸ್ಕೂಲಿಂದ ಬಂದು ಈಗ ಹೋಯ್ತಾವಳೆ. ನಮ್ಮ ಬಂದಿದ್ದಕ್ಕೆ ಅದಕ್ಕೆ ನಾನು ಹೋಯ್ತೀನಿ ಬಾಚ್ಕೊಂಡು. ಗೈಸ್ ನೋಡಿ ಗೈಸ್, ಚುರ್ಮುರಿ ರೆಡಿ ಆಗೈತೆ ಫೈನಲಿ. ಇವಾಗ ತಿಂತಾ ಇರೋದೇ ಗೈಸ್. ಗೈಸ್ ನಮ್ಮಮ್ಮ ಬ್ರೆಡ್ ಗುಲ್ಕನ್ ತಂದು ಕೊಡ್ತು ಗೈಸ್ ನೋಡಿ. ಗುಲ್ಕನ್ನು ಮತ್ತು ಇದು ಬ್ರೆಡ್ಡು, ಇದು ಪ್ರೈಸ್ 70 rupees ಗೈಸ್. ಇರೋದೇ ಒಂದು ಸ್ವಲ್ಪ ಅನ್ನಿಸ್ತದೆ ಇದರಲ್ಲಿ, ಫುಲ್ ಇಲ್ಲ ಇಲ್ಲಿ. ಮತ್ತು ಇದು ಬ್ರೆಡ್ ಗೈಸ್. ನಮ್ಮ ಮಮ್ಮಿ ಇದು ಪಾನಿಪುರಿ ಮಾಡೋಕ್ಕೆ ಒಂದು ಎಷ್ಟು ಕೆ ಜಿ ಇರ್ಬೋದು ಸರ್? ಇದು 1/4 kg ಪಾನಿಪುರಿ ಇದು ತಗೊಂಬಂದೈತೆ. ಅದು ಎಣ್ಣೆಗೆ ಹಾಕ್ಬಿಟ್ಟು ಪಾನಿಪುರಿ ಮಾಡ್ಬೋದು. ಆಮೇಲೆ ಮಾಮೂಲಿ ಆಲೂಗಡ್ಡೆ ತಂದೈತೆ. ಚೆನ್ನಾಗಿ ತಿಂದು ಟಯರ್ಡ್ ಆಗ್ಬಿಟ್ಟವಳೆ ಬ್ಲರ್ರು. ಭಾರತಿ ಅವರೇ ನೀರು ಕೊಡ್ರಿ. ಯಾಕೆ ಹೇಳು, ಅದ್ರಲ್ಲಿ ಏನಾರ ಬೆರೆಸಿದ್ರೆ ಕುಡುಗುರು ಸತ್ತೋಗ್ಬಿಡ್ಲಿ ಅವಳು. ಆಮೇಲೆ ಅವಳು ಸತ್ತೋವಳೆ ಅಂತ ನಂಗೆ ಗೊತ್ತಾದ್ಮೇಲೆ ನಾನು ಕುಡಿದೇ ಇರಲಿ ಅಂತ ನನ್ನ ಮೇಲೆ ಪ್ರೀತಿ ಜಾಸ್ತಿ. ಸಾವಿರದಲ್ಲ ಸಿಕ್ಕೋರ್ಕೊಳ್ಳೋದು ಬಿಡು ಬಿಡು. ಹತ್ತದ್ದೆ ಗೈಸ್. ಆದ್ರೂ ವ್ಲಾಗರ್ ಕಷ್ಟ ನಮಗೆ ಗೊತ್ತು ಗೈಸ್. ಯಾವಾಗಲೂ ಕ್ಯಾಮ್ರಾ ಆನ್ ಮಾಡ್ಕೊಂಡೇ ಇರಬೇಕು. ಎಡಿಟ್ ಮಾಡುವಾಗ ಯಾವ್ದು ಕಟ್ ಮಾಡಬೇಕು, ಯಾವುದು ಆ್ಯಡ್ ಮಾಡಬೇಕು ಅಂತ ಗೊತ್ತಾಗಲ್ಲ. ವಿಡಿಯೋ ಇಲ್ಲ ಅಂದ್ರೆ ಒಂದು 2 hours ಇರ್ತದೆ ಡ್ಯೂರೇಷನ್ನು. ಅದನ್ನು ನಾವು ಕಟ್ ಮಾಡಿ 15 ನಿಮಿಷ 20 ನಿಮಿಷಕ್ಕೆ ತತ್ತೀವಿ ಅಂದರೆ ಎಷ್ಟು ಗ್ರೇಟ್ ಇರ್ಬೇಕು ಲೆಕ್ಕಾಕಿ ನೀವು. ಆದ್ರೂ ಈ ಡೈಲಿ ವ್ಲಾಗರ್ ಸ್ಯಾಮ್ ಸಮೀರ್ ಅವರು ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವ್ರು ನನಗೆ ಫೇವ್ರೇಟು, ಇನ್ಸ್ಪೈರ್ ಅವರು ನನಗೆ ವ್ಲಾಗಲ್ಲಿ ಗೈಸ್. ಸೊ ಗೈಸ್ ಯು ವಿಲ್ ಎಕ್ಸ್ಪೆಕ್ಟ್ I will how to make video. Comment box, use comment box for teach me guys. How make video, you will teach the video making topic or content guys. Please comment boys, comment guys. My English is super. Please comment here. Bye bye guys. Video ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. See you in the next vlog. Bye bye.